ಗುರು ಎಲ್ಲರೂ ಹೇಗಿದ್ದೀರಾ? ಸ್ವಾಗತಂ ಸುಸ್ವಾಗತಂ. ಚೆನ್ನಾಗಿದ್ರಂತ ಭಾವಿಸುತ್ತಾ ಈ ಭಕ್ತ ಮಾಡುವ ನಮಸ್ಕಾರಗಳು. ನಿಮ್ಗೊಂದು ವಿಷಯ ಗೊತ್ತಾ? ಹೇಳ್ತೀನಿ ಬನ್ನಿ. ನಿಮ್ಮ ಜಾಗಕ್ಕೆ ಬಂದು ನಿಮ್ಮ ಜಾಗನ ಯಾರೋ ಒಬ್ರು ವಶಪಡಿಸ್ಕೊಂತಾರಂದ್ರೆ ನಿಮಗೆ ಹೇಗಾಗುತ್ತೆ? ನಮ್ಮ ಹಳ್ಳಿ ಸೈಡ್ ಎಲ್ಲ ಕುಡುಗೋಲು, ಮಚ್ಚು, ಕತ್ತಿ, ಕಣಗ ಅಂತಂದು ಯುದ್ಧಕ್ಕೆ ತಯಾರಾಗ್ಬಿಡ್ತಾರೆ ಅಲ್ವಾ? ಹಾ, ಹಾಗೆ ಆಗೋದು ಈ ಚಿತ್ರದುರ್ಗದಲ್ಲಿ. ಹೈದರಾಲಿ ಈ ಚಿತ್ರದುರ್ಗನ ವಶಪಡಿಸ್ಕೊಳಕ್ಕೆ ಬಂದಾಗ ಸಣ್ಣ ಪುಟ್ಟ ಯುದ್ಧಂತೂ ಆಗಿಲ್ಲ, ರಕ್ತ ಹೋಗ್ಲಿನೇ ಚೆಲ್ಲಿದೆ. ನೋಡ್ತೀರಾ? ಬನ್ನಿ, ಇಲ್ಲಿರೋ ಸುತ್ತಮುತ್ತಲ ಏನೇನ್ ನಡೆದಿದೆ ಅಂತ ತಿಳಿಸ್ಕೊಡ್ತೀನಿ. ಕಮಿಂಗ್. ಈ ಬೃಹತ್ತಾದ ಕೋಟೆಗೆ ಎಣ್ಣೆ ಸಂಗ್ರಹಿಸುವ ಕೊಳ ಇಲ್ಲಿದೆ ನೋಡಿ. ಗುರು ಬರೀ ಒಂದೇ ಕಲ್ಲಲ್ಲಿ ಕೆತ್ತಾಕ್ಬಿಟ್ಟಿದ್ದಾರೆ ಅವಾಗಿನವ್ರು. ಹಾಗೂ ಮತ್ತೊಂದು ಇಲ್ಲಿ ಅದೇ ಎಣ್ಣೆ ಬದಲು ಬರೀ ನೀರಿನ ಬಾಟ್ಲಿ, ಜ್ಯೂಸ್ ಪೇಪರ್ಗಳು ಇದಾವು. ಚೇಂಜ್ ಮಾಡ್ಬೇಕು ಸರ್ಕಾರನ. ನಾವ್ ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ ಯಾವ್ದು ಕ್ಲೀನ್ ಆಗಿ ಇಟ್ಟಿಲ್ಲ. ಆದ್ರೆ ಎಣ್ಣೆ ಕೊಳನ ನೋಡ್ಕೊಳಕ್ ಬೇಕಾಗಿದ್ದು ಜಾಗ ಸೈನಿಕರಿಗೆ ಮಳೆಗಾಲ ಬೇಸಿಗೆಗಾಲ ಬಂದಾಗ ಬೇಕಿತ್ತಲ್ಲ, ಅದೇ ಈ ಜಾಗ. ಆಹಾ, ಆನಂದ ವೈಭೋಗ. ಯಾವ ಇವೆಲ್ಲ ಇಷ್ಟಿದ್ರೆ ಸಾಕು, ನಮ್ ಜೀವನ ನಡೀತೆ. ಬಹಳ ಸಖತ್ತಾಗೈತಿ ಸೈನಿಕರಿಗೆ. ನೋಡಿ, ಸೈನಿಕರು ಈ ಎಣ್ಣೆ ಕೊಳನ್ನು ನೋಡ್ಕೊಂಡಿರುವ ಜಾಗ ಇದೇ. ಆದ್ರೆ ಈಗಿನ ಶತಮಾನದಲ್ಲಿ ಸಿಕ್ಕಿ ಈ ಜಾಗನ ಕ್ಲೀನ್ ನೋಡ್ಕೊಂತಲ್ಲ, ಬರೇ ಕೆಟ್ಟದಾಗಿ ಯೂಸ್ ಮಾಡ್ಕೊಂತ ಇದಾರೆ. ಯಾರು ನೋಡ್ಕೊನಾರಿಲ್ಲ ಈ ಜಾಗನ. ಎಲ್ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡ್ಬಿಟ್ಟಿದ್ದಾರೆ ಈ ಪವಿತ್ರವಾದ ಸ್ಥಳವನ್ನು. ನೋಡಿ, ಇಷ್ಟು ಕೆಟ್ಟದಾಗ ನೋಡ್ಕೊಂತಿದ್ರೆ ಒಬ್ರು ಸೈನಿಕರು ಈ ಚಿತ್ರದುರ್ಗನ ಈ ಎಣ್ಣೆ ಕೊಳನ್ನ ಕಾಪಾಡ್ಕೊಂತಿದ್ದ ಜಾಗನ ಈ ರೀತಿ ಮಾಡಾಕಿದ್ದಾರೆ. ಆದ್ರೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಸುಂದರವಾದ ಜಾಗ ನೋಡಿ. ಇದೆ ಅದೊಂದು ಕಲ್ಲು, ಒಂದೇ ಕಲ್ಲಲ್ಲಿ ಕೆತ್ತಾಕಿದ್ದಾರೆ. ಈ ಬೃಹತ್ತಾದ ಕೋಟೆಗೆ ಎಣ್ಣೆ ಬೇಕಲ್ವಾ ದೀಪ ಹಚ್ಚಲಿಕ್ಕೆ. ಒಳ್ಳೆ ಎಣ್ಣೆನೋ ತುಪ್ಪನೋ ಕಾಲಕ್ಕೆ ತಕ್ಕಂಗೆ ಬರುವ ಈ ಜನಗಳು ಕೊಟ್ಟಿರುವ ಎಣ್ಣೆಗಳನ್ನು ಹಾಕಿ ಈ ಕೋಟೆನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಹಾಗೂ ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆ ಬಾಗಿಲುಗಳು ಎಷ್ಟು? 19 ಹೆಬ್ಬಾಗಿಲುಗಳು, 38 ದಿಡ್ಡಿ ಬಾಗಿಲುಗಳು ಹಾಗೂ 35 ರಹಸ್ಯ ಮಾರ್ಗಗಳು ಇದ್ದಾವೆ. ಆಗಿನ ಕಾಲದ ಈ ನಮ್ಮ ಚಿತ್ರದುರ್ಗ ಹೆಸರುವಾಸಿ. ಇಷ್ಟೆಲ್ಲ ಮಾರ್ಗಗಳು ಇದ್ರು ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನು ಈ ಕೋಟೆನ ಅಲ್ಲಾಡ್ಸಕ್ಕಾಗ್ಲಿಲ್ಲ. ಯಾಕಂದ್ರೆ ಸುತ್ತಮುತ್ತಲು ಇರುವ ಈ ಬೆಟ್ಟದ ಸುತ್ತಲೂ ಬೆಟ್ಟ ಇದೆಯಲ್ಲ, ಅದ್ರ ನಡುವೆ ಇರೋ ಈ ಕೋಟೆ 7 ಸುತ್ತಿನ ಕೋಟೆ ಬಹಳ ದೊಡ್ಡದಿದೆ. ಏನಪ್ಪಾ ಅಂದ್ರೆ ಬೇಜಾರು, ನೀಟ್ನೆಸ್ ಇಲ್ಲ. ಈ ಪವಿತ್ರವಾದ ಸ್ಥಳ, ಈ ರೋಚಕವಾದ ಸ್ಥಳನ ಹೇಗ್ ಬೇಕಾಗಿ ನೋಡ್ಕೊಂಡು ಬಿಟ್ಟಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಜೀವನನೇ ಬೇಸರ ಮಾಡ್ಕೊಂಬಿಟ್ಟಾನ ಶಿಷ್ಯ. ನಿನ್ಗೆ ಯಾಕೆ ಆಮೇಲೆ ನೋಡ ಇಲ್ಲಿ ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಇಲ್ಲೋಡು. A few moments later. ಗುರು ಅವಾಗಿನ ಕಾಲದಲ್ಲಿ ಎಲ್ಲಾ ಜನಗಳು ಬಂದು ಇಲ್ಲಿ ಆಟ ಆಡ್ತಿದ್ರು. ಏನಿದೆ ನೋಡಿ, ಚೌಕಾಬಾರ, ಪಗಡೆ ಅನ್ನೋ ಆಟದಲ್ಲಿ ಪಡೆದ್ರು. ಇದ್ರಲ್ಲೇ ಹಾಗೂ ರಾಜತಂತ್ರನು ಮಾಡ್ಬೇಕಾಗಿತ್ತು. ಗೇಮ್ ಅನ್ನೋದ್ಕಿಂತ ಸ್ವಲ್ಪನಾ? ಇಲ್ಲಿದೆ ನೋಡಿ, ಇದೆಲ್ಲ ಅವಾಗಿನ ಚೌಕಾಬಾರ ಆಡ್ತಿದ್ದ ಸ್ಥಳ ಇದು. ಎಷ್ಟು ಸಖತ್ತಾಗಿದೆ. ಆದ್ರೆ ಈಗಿನ ಕಾಲದಲ್ಲಿ ಆಡ್ತಿದ್ದ ಚೌಕಾಬಾರಕ್ಕೂ ಅವಾಗಿನ ಕಾಲದಲ್ಲಿ ಆಡಿರುವ ಚೌಕಾಬಾರಕ್ಕೂ
ಸ್ವಲ್ಪ ವ್ಯತ್ಯಾಸ ಇದೆ. ಬನ್ನಿ, ಮೇಲೆ ದೇವಸ್ಥಾನ ಇದೆ, ನೋಡ್ಕೊಂಬರೋಣ. ಆಗಿನ ಕಾಲದಲ್ಲಿರುವ ಎಲ್ಲಾ ಜನಗಳು ಪುಣ್ಯ ಮಾಡಿದ್ದಾರೆ ನೋಡಿ. ಈ ಪ್ರಕೃತಿ ಸೌಂದರ್ಯ ನೋಡಿ ಕಣ್ ತುಂಬಿಸ್ಕೊಂಡಿದ್ದಾರೆ. ನಮ್ಮ ಮೈಕ್ಳು ನೋಡ್ರಿ, ನಮ್ಗೇನು ಕೆಲಸ ಇರ್ತವೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಇವತ್ತು. ಇಡೀ ದುರ್ಗಕೋಟೆನೆ ಅವ್ರ ಅಸ್ತಿತ್ವದಲ್ಲಿದೆ. ನಮಗೇನು ಮಾಡ್ಬಾರ್ದಪ್ಪ, ನಮ್ಮ ಪಾಡಿ ನಾವು ಅಣ್ಣ ಬಿಟ್ಬಿಟ್ರಣ, ಏನ್ ಮಾಡ್ಕೊಂಡ್ರಿ ಬಚಬದೆ. ಆದಷ್ಟು ಇಲ್ಲಿ ಬಂದು ಸೆಲ್ಫಿ ಫೋಟೋ ತಕನಕಿನ ಗೈಡ್ಸ್ ಇರ್ತಾರೆ, ಗೈಡ್ಸ್ ಕರ್ಕೊಂಬನ್ನಿ. ಇಲ್ಲಿರೋ ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳಿ. ಫೋಟೋಗೋಸ್ಕರ ಬಂದು ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ಕೋಬೇಡಿ. ಎಷ್ಟೋ ದೂರದಿಂದ ಬಂದಿರ್ತೀರಾ, ಗೈಡ್ಸ್ನ ಕರ್ಕೊಂಬಂದ್ರೆ ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಆಗಿನ ಕಾಲದ ಅಕ್ಷರಗಳು, ಹಳೆಗನ್ನಡ, ಕನ್ನಡ ಎಲ್ಲ ಸಂಸ್ಕೃತ. ಹೇಗೆ ಕೆತ್ತನೆ ಮಾಡಿದ್ದಾರೆ. ಅವಾಗಿನವ್ರು ಈ ತರ ಕೆತ್ತನೆ ಮಾಡಿದ್ದಾರೆ, ನಮ್ಮವ್ರು ಈ ತರ ಕೆತ್ತನೆ ಮಾಡಿದ್ದಾರೆ. ಎಲ್ಲ ಗೀಚ್ 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 ಹಾಕಿದ್ದಾರೆ ನೋಡಿ, ಎಲ್ಲ ಗೀಚ್ ಹಾಕಿದ್ದಾರೆ. ಮೋಸ್ಟ್ಲಿ ಇಂಥದ್ರೆಲ್ಲ ಅವ್ರನ್ನ ಒಳಕ್ಕೆ ಬಿಟ್ಕೊಬಾರ್ದು ನಾವು. ಆವಾಗಿನ ಕಾಲದ ಡೋರು. ಗುರು ಇತಿಹಾಸ ಸಣ್ಣ ಪುಟ್ಟ ಇತಿಹಾಸ ಅಲ್ಲ, ಇದು ಚಿತ್ರದುರ್ಗದ ಕೋಟೆ. ಹೈದರಾಲಿ ಬಂದು ಈ ಕೋಟೆನ ವಶಪಡಿಸ್ಕೊಳಕಾಗಿದ್ದು ಹೇಗೆ ಗೊತ್ತಾ? ಇಷ್ಟಲ್ಲಿರುವ ಬೆಟ್ಟದಿಂದ ಈ ಕೋಟೆ ಬಚಾವಾಗಿದೆ, ಹಾಗೂ ಇಲ್ಲಿರೋ ಸೈನಿಕರಿಂದ, ಹಾಗೂ ನಮ್ಮ ವನಕೆ ಓಬವ್ವನಿಂದ. ಅದನ್ನ ಹೇಳ್ಬೇಕಾ? ಸ್ವಲ್ಪ ವೇಟ್ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇನ್ನು ನೋಡೋದು ಇನ್ನು ಜಗ್ಗಿ ಇದೆ, ಹೇಳ್ತೀನಲ್ಲ. ಯಾರು ಬರ್ರಿ, ಒಬ್ರನ್ನ ಗೈಡ್ ಇಟ್ಕೊಳ್ಳಿ. ನಾವಾದ್ರೆ ಇಲ್ಲಿರೋ ಚರಿತ್ರನ ತಿಳ್ಕೊಂಡು ಓದಿ ಆ ನಂತರ ಹೇಳಕ್ ಬರ್ತೀವಿ. ಸುಮ್ನೆ ಬಂದು ಒಂದು ಫೋಟೋ ಒಂದು ವಿಡಿಯೋ ಬರಬೇಡಿ. ಯಾಕಂದ್ರೆ ಇಲ್ಲಿರೋ ಚರಿತ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿಲ್ಲ. ಬರೇ ನಮ್ಮ ಆಗಿನ ಕಾಲದರು ಬ್ರಿಟಿಷರು ನಮ್ಮನ್ನ ಹೆಂಗ ಆಳಿದರಂತ ಮಾತ್ರ ಚರಿತ್ರದಲ್ಲಿದೆ. ನಾವ್ ಹೆಂಗ ಅವ್ರನಿಗೆ ಚಮಕ್ ಕೊಟ್ಟಿವಂತ ಇಲ್ಲ. ಓಕೆನಾ ಅಣ್ಣ? ನೀರಿನ ಬಟ್ಲಿ ನಂದಣ್ಣ, ನೀರು ಉಳಿಸು. ಕಲಿಯುಗ ಕರ್ಣನೆ, ದಾನ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು 100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಏಣ ಹೆಂಗ್ ಮಾಡ್ಬಿಟ್ಟಿ?